ಸಾತ್ವಿಕ್, ನೀನು ಯಾವಾಗಲಾದರೂ ಉಪವಾಸ ಅಂದರೆ ಫಾಸ್ಟಿಂಗ್ ಮಾಡಿದೆಯಾ? ಓ ಇಲ್ಲಪ್ಪ, ನಾ ಉಪವಾಸ ಎಲ್ಲ ಮಾಡಲ್ಲ. 3 ಹೊತ್ತು ಮಿಸ್ ಮಾಡ್ದೇನೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀನಿ. ಯಾಕೆ, ನೀನೇನಾದರೂ ಉಪವಾಸ ಮಾಡ್ತಿದ್ಯಾ ಇವತ್ತು ಯುಗಾದಿ ಹಬ್ಬ ಅಂತ? ಇಲ್ಲಪ್ಪ, ನಾನು ಉಪವಾಸ ಮಾಡಿಲ್ಲ. ನಮ್ಮ SJK's ಮಕ್ಕಳು ಪಕ್ಕದ ಮನೆ ಸುಬ್ಬಮ್ಮನ ಏಕಾದಶಿ ಉಪವಾಸದ ಬಗ್ಗೆ ನಮಗೆಲ್ಲ ಹೇಳಬೇಕು ಅಂತ ರೆಡಿಯಾಗಿ ಬಂದಿದ್ದಾರೆ. ಈ ಹಾಡು ಏಕಾದಶಿ ಉಪವಾಸ ದಿನ ಅಜ್ಜಿಯರು ಅನ್ನವೊಂದನ್ನು ಬಿಟ್ಟು ಬೇರೆಲ್ಲ ರುಚಿ ರುಚಿಯಾದ ತಿಂಡಿಯನ್ನು ಸೇವಿಸಿ ಅಯ್ಯೋ ನಾನು ಉಪವಾಸದಲ್ಲಿದ್ದೀನಲ್ಲ ಎನ್ನುವ ಸುಂದರ ಕಥೆ ಶೈಲಿಯನ್ನು ಒಳಗೊಂಡಿದೆ. ಇನ್ನು ನಿಮ್ಮ ಮುಂದೆ ಕಸಿಟ ಸುಬ್ಬಮ್ಮ ಎಂಬ ನೃತ್ಯ ರೂಪಕದ ಅದ್ಭುತ ಪ್ರದರ್ಶನ ಮೂಡಿ ಬರಲಿದೆ. ನೋಡಿ ಆನಂದಿಸಿ. ಸಂಗೀತ ಪಾಠಕ್ಕೆ ಬಂದಿದ್ದಾರೆ. ಮಕ್ಕಳ ಬನ್ನಿ ಕೂತ್ಕೊಳ್ಳಿ. ಚೆನ್ನಾಗಿ ಹಾಡಿದ್ರಿ ಮಕ್ಕಳ. ಈಗ ನೀವು ಮನೆಗೆ ಹೋಗಿ, ಇವತ್ತು ನಂದು ಏಕಾದಶಿ ಉಪವಾಸ ಇದೆ. ಹೇ, ಉಪವಾಸ ಅಂದ್ರೆ ಏನು? ಅಂದ್ರೆ ಫಾಸ್ಟಿಂಗ್ ಅಂತ, ಊಟ ಮಾಡಲ್ಲ. ಹೌದಾ? ನಂಗಂತೂ ಆಗಲ್ಲಪ್ಪ. ನನ್ನ ದಿನ ಪೂರ್ತಿ ಊಟ ಮಾಡೇ ಇರ್ತೀನಿ. ಓ, ಅಂದ್ರೆ ಕ್ಯಾಂಡಿ ಮಾತ್ರ ಬಿಟ್ಟು ಇರಲ್ಲ. ಸುಬ್ಬಮ್ಮನವ್ರು ಏನ್ ಮಾಡ್ತಾರೆ ನೋಡೋಣ. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ. ಎಲ್ಲೋ ಸ್ವಲ್ಪ ತಿಂತಾರಷ್ಟೆ ಉಪ್ಪಿಟ್ಟು ಲಕ್ಕಿ ಪಾಯಸ, ಉಪ್ಪಿಟ್ಟು ಲಕ್ಕಿ ಪಾಯಸ. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ. ಎಲ್ಲೋ ಸ್ವಲ್ಪ ತಿಂತಾರಷ್ಟೆ ಉಪ್ಪಿಟ್ಟು ಲಕ್ಕಿ ಪಾಯಸ, ಉಪ್ಪಿಟ್ಟು ಲಕ್ಕಿ
ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಿಂತಾರಷ್ಟೆ ಉಪ್ಪಿಟ್ಟು ಲಕ್ಕಿ ಪಾಯಸ ಉಪ್ಪಿಟ್ಟು ಲಕ್ಕಿ ಪಾಯಸ ಮಕ್ಕಳ ಊಟಕ್ಕೆ ಬನ್ನಿ. ಇಷ್ಟರಲ್ಲೇ ಸುಬ್ಬಮ್ಮನವರು ಮಹಾಭಾರತದ ಅರ್ಜುನ ವಿಷಾದ ಯೋಗ ಪ್ರಸಂಗನ ಮೆಲ್ಕ್ ಹಾಕೋತಾ ಇದ್ದಾರೆ. ನಾವು ನೋಡೋಣ ಬನ್ನಿ. ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಆಪದ್ ಬಾಂಧವ ಪಾಹಿ ಮಾ ಕೇಳು ಕೃಷ್ಣ ಹೇಳು ಪಾರ್ಥ ಕೇಳು ಕೃಷ್ಣ ಹೇಳು ಪಾರ್ಥ ಒಳಗೆ ಭಯವೈತಯ್ಯ ನಾನ್ಯೂನಿ ಸುಮ್ನಿಲ್ಲಯ್ಯ ಕೇಳು ಕೃಷ್ಣ ಹೇಳು ಪಾರ್ಥ ಕೇಳು ಕೃಷ್ಣ ಹೇಳು ಪಾರ್ಥ ಈ ಕರ್ಮ ನನಗ್ಯಾಕಯ್ಯ ಧರ್ಮನ ಕಾಪಾಡಯ್ಯ ಎಲ್ಲಾರು ನನ್ನೋರ ಜೊತೆಗಾರರೇ ಸಮರದಲ್ಲಿ ಸಂಬಂಧ ಏಕೋದೊರೆ ಗೂಡು ನೀ ಬಾಣವ ಆಗದೋ ಮಾಧವ ತಡಿ ಕೃಷ್ಣ ನಡಿ ಪಾರ್ಥ ತಡಿ ಕೃಷ್ಣ ನಡಿ ಪಾರ್ಥ ಸ್ನೇಹಿತರು ಅವರಯ್ಯ ಮರಣವಿದು ಅನಿವಾರ್ಯ ಭಗವಂತ ಕೃಪೆ ತೋರೆಯ ನೀನಿಲ್ಲಿ ಕ್ಷತ್ರಿಯ ನೀ ಕೂಡ ಕ್ಷಣವಯ್ಯ ಪಾಂಡವನೇ ಬಿಡು ಬಯಕೆಯ ಏನೆಂದು ತಿಳಿತಿಲ್ಲ ಬಂಧವಿದು ಬಿಡುತ್ತಿಲ್ಲ ಕೃಷ್ಣ ಈ ಸಾವು ನೋವೇ ತಗೋ ಸಾವಂತೆ ನೋವಂತೆ ಆತ್ಮಕ್ಕೆ ಏನಂತೆ ಪ್ರತಿಮರಣ ಹೊಸ ಜನನಕೋ ಕೊಲ್ಲುವುದ ಬೇಡಯ್ಯ ನನಗಿರಲಿ ಅಪಜಯ ಸೈನಿಕನು ನೀನಯ್ಯ ಕರ್ತವ್ಯ ಮರೆತೆಯ ನನಗ್ಯಾಕೆ ಬೇಕಯ್ಯ ಈ ರಾಜ್ಯ ವೈಭೋಗ ವೈರಾಗಿ ನೀನಾದ್ರೆ ಏನಯ್ಯ ಉಪಯೋಗ ನರಕದಂತೆ ಕಾಣ್ತೈತೆ ನಾನಿಂತ ಜಗವೆಲ್ಲ ನನ್ನಲ್ಲೇ ಆ ಭಯವು ಬೇಕಿಲ್ಲ ಬರಲಾರೆ ನಾನು ದಯೆ ತೋರು ಪ್ರಭುವೆ ಇರಲಾರೆ ನಾನು ಶರಣಾಗು ನೀನು ಬಿಡು ಬೇರೆ ಎಲ್ಲವನು ಶರಣಾಗು ನೀನು ಕೃಷ್ಣ 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 ಕೃಷ್ಣ
ಅಪ್ಪಮ್ಮನವ್ರಿಗೆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನನ ವಿಷಾದವನ್ನು ನೆನಪಿಸ್ಕೊಂಡು ತುಂಬ ಬೇಜಾರಾಯಿತು. ಆದರೆ ಶ್ರೀಕೃಷ್ಣನು ಅವನಿಗೆ ಧರ್ಮ, ಕರ್ತವ್ಯ ಮತ್ತು ಭಕ್ತಿಯ ಮಾರ್ಗವನ್ನು ಬೋಧಿಸಲು ಶುರು ಮಾಡಿದ ರೀತಿ ತುಂಬ ಹಿಡಿಸ್ತು. ಈ ಮಧ್ಯೆ ನಮ್ಮ ಮಕ್ಕಳು ಕ್ಯಾರಿಯೋಕಿ ಕ್ಲಬ್ಬೇ ಶುರು ಮಾಡ್ದಾಗಿದೆ. ಹಿಪ್ ಹಾಪ್ ಸ್ಟೈಲ್ನಲ್ಲಿ ಹಾಡ್ತಾರಂತೆ, ಕೇಳೋಣ. ಏಯ್, ಬೀಟ್ ಸ್ಟಾರ್ಟ್ ಮಾಡ್ರಪ್ಪ. आज मने शुभ मंगे ಏಕಾದಶಿ ಉಪವಾಸ. ಏನೋ ಸ್ವಲ್ಪ ತಿಂತಾರಷ್ಟೇ, ಅವಲಕ್ಕಿ ಉಪ್ಪಿಟ್ಟು ಪಾಯಸ, 3-4 ಬಾಳೆಹಣ್ಣು, ಸ್ವಲ್ಪ ಚಕ್ಕಿ ಕೊಡ್ಬೇಳೆ, ಕಟ್ಟಿಗೆಡು ಸೀಬೆ ಹಣ್ಣು, ಆಗಾಗ ಒಂದು ಕಿಡ್ಡೆ ಹಣ್ಣು. ಆಚೆ ಮನೆ ಶುಭ ಮಂಗೆ ಏಕಾದಶಿ ಉಪವಾಸ. ಏನೋ ಸ್ವಲ್ಪ ತಿಂತಾರಷ್ಟೇ, ಅವಲಕ್ಕಿ ಉಪ್ಪಿಟ್ಟು ಪಾಯಸ. ಮಧ್ಯಾಹ್ನ ರಾವೆ ಅಂಡೆ, ಹುಡ್ಲಿಕಾಡೆ ಹುಸಿ, ಏನೋ ಸ್ವಲ್ಪ ಬಿಸಿ, ಸಂಗೆ 5-6 ಇಡ್ಲಿ. ಆಚೆ ಮನೆ ಶುಭ ಮಂಗೆ ಏಕಾದಶಿ ಉಪವಾಸ. ಏನೋ ಸ್ವಲ್ಪ ತಿಂತಾರತ್ತೆ, ಅವಲಕ್ಕಿ ಉಪ್ಪಿಟ್ಟು ಪಾಯಸ. ರಾತ್ರಿಗೆ ಪಾಪ ಉಪ್ಪಿಟ್ಟೇನೆ, 1 ಲೋಟ ತುಂಬ ಹಾಲು, 1 ಚಂಬಿ ತುಂಬ ಹಾಲು, ಇಲ್ಲ 1 ಲೋಟ ತುಂಬ ಹಾಲು. ಪಕ್ಕದ ಮನೆ ರಾಮೇಗೌಡ ಸೀಮೆ ಹಸುವಿನ ಹಾಲು, ಪಕ್ಕದ ಮನೆ ರಾಮೇಗೌಡ ಸೀಮೆ ಹಸುವಿನ ಹಾಲು. ಆಚೆ ಮನೆ ಸುಬ್ಬ ಮಂಗೆ ಏಕಾದಶಿ ಉಪವಾಸ. ಏನೋ ಸ್ವಲ್ಪ ತಿಂತಾರತ್ತೆ, ಅವಲಕ್ಕಿ ಉಪ್ಪಿಟ್ಟು ಪಾಯಸ.